ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಬಸವಪ್ರಭು ಕೋರೆ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಚಿಕ್ಕೋಡಿ ಕೇರಿ ಸೊಸೈಟಿ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥ ವಿಡಿಯೋ 5ನೇ ವಿಡಿಯೋ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ. ಇದು ನಿಮಗೆ ಸೆಕೆಂಡ್ ಸೆಮ್ ಯೂನಿಟ್ 3ನಲ್ಲಿ ಬರುತ್ತೆ. ಇವತ್ತಿನ ಎಪಿಸೋಡಲ್ಲಿ ನಾನು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ SN2 ಮೆಕ್ಯಾನಿಸಮ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ಸಿಲೆಬಸ್ ಪ್ರಕಾರ SN1 ಇದೆ, SN2 ಇದೆ, SNI ಇದೆ. ಆಲ್ರೆಡಿ ನಾನು SN1 ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡಿ ನೀವು ಇದು ನೋಡಿದ್ರೆ ಈಸಿ ಆಗುತ್ತೆ. ಸೊ ನಿಮ್ಗೆ ಗೊತ್ತಿದೆ ಆಲ್ಕೈಲ್ ಹ್ಯಾಲೈಡ್ಸು ಅಥವಾ ಆಲೋ ಆಲ್ಕೈನ್ಸ್ ಏನಿದೆಯಲ್ಲ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ ಏನಂದರೆ ದೇ ಜನರಲಿ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಏನು ಅಂತಂದರೆ ನಿಮ್ಮದು ಆಲ್ಕೈಲ್ ಹ್ಯಾಲೈಡಲ್ಲಿರುವಂಥ ಹ್ಯಾಲೈಡ್ ಇಫ್ ಇಸ್ ರೀಪ್ಲೇಸ್ಡ್ ಬೈ ಸಮ್ ಆಫ್ ದ ಗ್ರೂಪ್ ಅಂಥದಕ್ಕೆ ನಾವೇನಂತ ಕರಿತೀವಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ, ಇಲ್ಲಾಂದರೆ ರೀಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತಾ ಇದ್ದೀವಿ. ಆ ರೀಪ್ಲೇಸ್ಮೆಂಟ್ ಇಫ್ ಇಟ್ ಇಸ್ ಟೇಕಿಂಗ್ ಪ್ಲೇಸ್ ಬೈ ನ್ಯೂಕ್ಲಿಯೋಫೈಲ್ ಅಂತ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ಯಾವುದು ಅಂದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಾ ಇದೆ. ಯಾಕೆ ದೇ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ದ ಪೊಲಾರಿಟಿ ಹ್ಯಾಸ್ ಬೀನ್ ಇಂಟ್ರೊಡ್ಯೂಸ್ಡ್ ಬಿಕಾಸ್ ಆಫ್ ದಿ ಡಿಫರೆನ್ಸ್ ಇನ್ ದೇರ್ electronegativity between carbon and halide. Therefore, there will be a slightly positive charge on carbons. There will be a slightly negative charge on halide. Because of that, any nucleophile which is electron rich, it will go and attack the carbon which is electron deficient, which is going to carry a partially positive charge. Thereby, there will be a replacement of the nucleophile, one nucleophile by the other nucleophile. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇದು ಆಲ್ಕೈಲ್ ಹ್ಯಾಲೈಡ್ಸ್ ಅಲ್ಲಿ ಯಾಕಾಗುತ್ತೆ ಅಂದರೆ ಪೊಲಾರಿಟಿ ಇಂಟ್ರೊಡ್ಯೂಸ್ ಆಗಿದೆ. ಹ್ಯಾಲಜನ್ ಮತ್ತು ಕಾರ್ಬನ್ದು ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ತುಂಬ ಇದೆ. ಹ್ಯಾಲಜನ್ ಇಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್, ದೇರ್ಫೋರ್ ಇಟ್ ಗೋಯಿಂಗ್ ಟು ಪುಲ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಹಾಗಾಗಿ ಅಲ್ಲಿ ಆ ರೀತಿ ಆಗ್ತಾ ಇದೆ. ಸೊ ಈಗ ರಿಯಾಕ್ಟೆಂಟು ಒಂದೇ ಇರುತ್ತೆ, ಆದರೆ ಪಾತ್ ಬೇರೆ ಬೇರೆ ತಗೊಳ್ತಾ ಇರ್ತವೆ. ಅದಕ್ಕೆ ನಾವೇನಂತ ಕರಿತೀವಿ ಮೆಕ್ಯಾನಿಸಮ್ ಅಂತ ಕರಿತೀವಿ. ದ ಪಾತ್ ಇನ್ ವಿಚ್ ಯುವರ್ ರಿಯಾಕ್ಟೆಂಟ್ಸ್ ಆರ್ ಗೆಟಿಂಗ್ ಕನ್ವರ್ಟೆಡ್ ಟು ಪ್ರಾಡಕ್ಟ್ ಥ್ರೂ ಇಂಟರ್ಮೀಡಿಯೇಟ್ಸ್ ಈಸ್ ಕಾಲ್ಡ್ ಆಸ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಈಗ ರಿಯಾಕ್ಟೆಂಟ್ಸ್ ಇದೆ, ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತದೆ. ಪ್ರಾಡಕ್ಟ್ ಫಾರ್ಮೇಷನು ಯಾವ ಥರ ಪಾತ್ ಬೇಕಾದ್ರೂ ಆಗ್ಬೋದು. ಫಾರ್ ಎಕ್ಸಾಂಪಲ್, ಈಗ ನೀವು ಕಾಲೇಜಿಂದ ಮನೆಗೆ ಬರ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಕಾಲೇಜು ಮತ್ತು ಮನೆ, ನಂದು ರಿಯಾಕ್ಟೆಂಟ್ ಯಾವುದು ಕಾಲೇಜು, ಪ್ರಾಡಕ್ಟ್ ಯಾವುದು ಮನೆ ಅಂತ ಇಟ್ಕೊಳ್ಳಿ. ಯಾವ ಪಾತಲ್ಲಿ ಬರ್ಬೋದು, ನಾನು ಯಾವ ದಾರಿನಲ್ಲಿ ಬೇಕಾದ್ರೂ ಬರ್ಬೋದು. ಹತ್ತಿರದ ದಾರಿನಲ್ಲಿ ಬರ್ಬೋದು ಅಥವಾ ದೂರದಲ್ಲಿ ಬರ್ಬೋದು, ಮಧ್ಯದಲ್ಲಿ ಏನೋ ನನಗೆ ಅಬ್ಸ್ಟಕಲ್ಸ್ ಬರ್ಬೋದು, ಮಧ್ಯದಲ್ಲಿ ನಾನು ಎಲ್ಲೋ ನಿಲ್ಬೋದು. ಸೊ ಹೀಗೆ ರಿಯಾಕ್ಟೆಂಟ್ಸು ಅದೇ ಇದೆ, ಪ್ರಾಡಕ್ಟು ಅದೇ ಇದೆ. ಆದರೆ ದ ಪಾತ್ ಇನ್ ವಿಚ್ ಯುವರ್ ರಿಯಾಕ್ಟೆಂಟ್ಸ್ ಆರ್ ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ಪ್ರಾಡಕ್ಟ್, ಯಾವ ಪಾತಲ್ಲಿ ಹೋಗ್ತಾ ಇದೆ, ಯಾವ ದಾರಿನಲ್ಲಿ ಹೋಗ್ತಾ ಇದೆ ಅದನ್ನು ತಿಳಿಸ್ಕೊಡುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಮೆಕ್ಯಾನಿಸಮ್ ಅಂತ ಕರಿತಾ ಇದ್ದೀವಿ. ಇದನ್ನು ಯಾವ ಬೇಸಿಸ್ ಮೇಲೆ ಕನ್ಸಿಡರ್ ಮಾಡಿದ್ದೀವಿ ಅಂದರೆ ಬೇಸ್ಡ್ ಆನ್ ದೇರ್ ಕೈನೆಟಿಕ್ಸ್ ಮೇಲೆ ನಾವು ಹೇಳ್ತಾ ಇದ್ದೀವಿ. ಇದಕ್ಕೆ ಯಾಕೆ SN2 ಅಂತ ಹೇಳ್ತಾ ಇದ್ದೀವಿ ಅಂದರೆ ನಿಮ್ಗೆ SN ಅಂದರೆ ಆಲ್ರೆಡಿ ಗೊತ್ತಾಗಿದೆ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇದು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಇದೆ, ಅದಕ್ಕೋಸ್ಕರ ಇದನ್ನ ಬೈ ಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ರೇಟ್ ಆಫ್ ದಿ ರಿಯಾಕ್ಷನ್ ಏನಿದೆಯಲ್ಲ, ಇಟ್ ಡಿಪೆಂಡ್ಸ್ ಆನ್ ಬೋತ್ ದ ರಿಯಾಕ್ಟೆಂಟ್ಸ್. ಎರಡೂ ರಿಯಾಕ್ಟೆಂಟ್ ಮೇಲೆ ಅದು ಡಿಪೆಂಡೆಂಟ್ ಆಗ್ತಾ ಇದೆ, ಅದಕ್ಕೋಸ್ಕರ ಇದನ್ನು ನಾವು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಕರೀತಾ ಇದ್ದೇವೆ. ರೇಟ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ಬೋತ್ ದ ರಿಯಾಕ್ಟೆಂಟ್ಸ್. ಒನ್ ಇಸ್ ಅನ್ ಆಲ್ಕೈಲ್ ಹ್ಯಾಲೈಡ್, ಅದರ್ ಒನ್ ಇಸ್ ಅ ನ್ಯೂಕ್ಲಿಯೋಫೈಲ್. ಎರಡರ ಮೇಲೂ ಡಿಪೆಂಡೆಂಟ್ ಆಗ್ತಾ ಇದೆ, ಅದಕ್ಕೋಸ್ಕರ ಇದನ್ನ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದೀವಿ. ಈ ರಿಯಾಕ್ಷನ್ ಮೆಕ್ಯಾನಿಸಮ್ ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ. Attack and detach of the nucleophile takes place simultaneously through transition state. ಸೊ ಫಸ್ಟ್ ಏನಾಗುತ್ತೆ, ನಿಮ್ಮದು ರಿಯಾಕ್ಟೆಂಟ್ ಇರುತ್ತೆ, ರಿಯಾಕ್ಟೆಂಟ್ ಮೇಲೆ ಏನಾಗುತ್ತೆ OH ಮೈನಸ್ ಬಂದು ಅಟ್ಯಾಕ್ ಮಾಡುತ್ತೆ. ಅಲ್ಲೇನಾಗುತ್ತೆ ಅಟ್ಯಾಚ್ ಆ್ಯಂಡ್ ಡಿಟ್ಯಾಚ್ ಆಫ್ ದಿ ಬೋತ್ ದ ನ್ಯೂಕ್ಲಿಯೋಫೈಲ್ಸ್. ಒಂದು ಕಡೆಗೆ ಅಟ್ಯಾಚ್ ಆಗ್ತಿರುತ್ತೆ, ಇನ್ನೊಂದು ಕಡೆಗೆ ಡಿಟ್ಯಾಚ್ ಆಗ್ತಿರುತ್ತೆ. ಸೈಮಲ್ಟೇನಿಯಸ್ ಆಗಿ ಒಂದು ಬಾಂಡ್ ಬ್ರೇಕ್ ಆಗ್ತಿರುತ್ತೆ, ಒಂದು ಬಾಂಡ್ ಫಾರ್ಮ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಟ್ರಾನ್ಸಿಷನ್ ಸ್ಟೇಟ್ ಅಂತೀವಿ. ಲೇಟರ್ ಇಟ್ ಗೋಯಿಂಗ್ ಟು ಗಿವ್ ದಿ ಪ್ರಾಡಕ್ಟ್. ಸೊ ಈ ಥರ ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ. ಅಗೇನ್ ಹಿಯರ್ ಯು ಹ್ಯಾವ್ ಟು ರಿಮೆಂಬರ್, ಯು ಆರ್ ಗೋಯಿಂಗ್ ಟು ಟೇಕ್ ದಿ ರಿಯಾಕ್ಟೆಂಟ್ ಅಸ್ ಎ ಮೀಥೈಲ್ ತೊಗೋಬೇಕು, ಇಲ್ಲಾಂದ್ರೆ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ನೇ ತೊಗೋಬೇಕು. ನೀವೇನಂದ್ರೆ ಟರ್ಷರಿ ಇಲ್ಲಿ ತೊಗೊಂಡ್ರಿ ಅಂತಂದರೆ ಬಿಕಾಸ್ ಆಫ್ ದಿ ಸ್ಟೀರಿಕ್ ಇಂಡರೆನ್ಸ್ ಅಟ್ಯಾಕ್ ಆಫ್ ದಿ ನ್ಯೂಕ್ಲಿಯೋಫೈಲ್ ಫ್ರಮ್ ದಿ ಬ್ಯಾಕ್ ಸೈಡ್ ಇಟ್ ಈಸ್ ಡಿಫಿಕಲ್ಟ್. ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ಅಟ್ಯಾಕ್ ಬ್ಯಾಕ್ ಸೈಡಿಂದ ಆಗಲೇಬೇಕು ಅಂತಂದರೆ ನಿಮ್ಮ ರಿಯಾಕ್ಟೆಂಟ್ ಏನಾಗಿರಬೇಕು ಅಂತಂದರೆ ಸ್ಟೀರಿಕ್ ಇಂಡರೆನ್ಸಿಂದ ಕಡಿಮೆ ಇರಬೇಕು, ಸಿಂಪಲ್ ಮಾಲಿಕ್ಯೂಲ್ ಇರಬೇಕು, ಅವಾಗಷ್ಟೇ ಆಗುತ್ತೆ. ಅಲ್ಲಿನದೇನು ಟರ್ಷರಿಲಿ ತೊಗೊಳ್ತೀನಿ ಅಂದರೆ ಏನಾಗುತ್ತೆ, ಸ್ಟೀರಿಕ್ ಇಂಡರೆನ್ಸ್ ಆಗುತ್ತೆ, OH ಮೈನಸ್ ಬ್ಯಾಕ್ ಸೈಡಿಂದ ಬರೋಕ್ಕಾಗಲ್ಲ. ದೇರ್ ಇಸ್ ನೋ ಅದರ್ ಗೋ, ದೇರ್ ಫೋರ್ ಇಟ್ ಹ್ಯಾಸ್ ಟು ಫಾಲೋ SN1 ಪಾತ್ನ ಅದು ಫಾಲೋ ಮಾಡುತ್ತೆ. ಸೊ ಅಗೇನ್ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ತೊಗೊಂಡ್ರೆ ನಮಗೆ ರಿಯಾಕ್ಟೆಂಟ್ ಯಾವಾಗೂ ಜಾಸ್ತಿ ಇರುತ್ತೆ ಅಂತ ಹೇಳಿದೆ, ಅದರದ್ದು ಪ್ರಾಡಕ್ಟ್ಗೆ ಕಂಪೇರ್ ಮಾಡಿದ್ರೆ. ಸೊ ಅವೇನು ಮಾಡ್ತವೆ, ದೇ ಸ್ಟಾರ್ಟ್ ಬಂಬಾರ್ಡಿಂಗ್ ಟೀಚ್ ಅದ ಟ್ರಾನ್ಸಿಷನ್ ಸ್ಟೇಟಿಗೆ ಬರ್ತವೆ. ಒಂದೇ ಒಂದು ಟ್ರಾನ್ಸಿಷನ್ ಸ್ಟೇಟ್ ಇದೆ, ಇಮಿಡಿಯೇಟ್ಲಿ ದೇ ಗಿವ್ ಬ್ಯಾಕ್ ದಿ ಪ್ರಾಡಕ್ಟ್ ವಿತ್ ಅ ಲೆಸ್ಸರ್ ಎನರ್ಜಿ. ನೀವು ನೋಡ್ಕೋಬೇಕಾಗತ್ತೆ, ಕಂಪೇರ್ ಮಾಡ್ಕೋಬೇಕಾಗತ್ತೆ. ಎನರ್ಜಿ ಪ್ರೊಫೈಲ್ ಡಯಾಗ್ರಾಮು SN1 ಆದರೆ 2 ಟ್ರಾನ್ಸಿಷನ್ ಸ್ಟೇಟ್ ಬರುತ್ತೆ, ಇಲ್ಲಿ ಒಂದೇ ಒಂದು ಟ್ರಾನ್ಸಿಷನ್ ಸ್ಟೇಟ್ ಬರುತ್ತೆ. ವೇರ್ ದೇರ್ ಇಸ್ ಅಟ್ಯಾಚ್ ಅಂಡ್ ಡಿಟ್ಯಾಚ್ ಆಫ್ ದಿ ಬೋತ್ ದ ನ್ಯೂಕ್ಲಿಯೋಫೈಲ್ಸ್ ಟೇಕ್ಸ್ ಪ್ಲೇಸ್.
ಅದಾದಮೇಲೆ ನೀವು ಸ್ಟೀರಿಯೋ ಕೆಮಿಸ್ಟ್ರಿನ ಕನ್ಸಿಡರ್ ಮಾಡ್ತೀರಾ ಬಿಕಾಸ್ ಅಟ್ಯಾಕ್ ಈಸ್ ಟೇಕಿಂಗ್ ಪ್ಲೇಸ್ ಫ್ರಮ್ ದಿ ಬ್ಯಾಕ್ ಸೈಡ್. ಅಗೇನ್ ಹಿಯರ್ ಐ ಆಮ್ ಟೇಕಿಂಗ್ ದಿ ಸ್ಟೀರಿಯೋ ಐಸೋಮರ್ನ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಅಟ್ಯಾಕ್ ಹ್ಯಾಸ್ ಟು ಟೇಕ್ಸ್ ಪ್ಲೇಸ್ ಫ್ರಮ್ ದಿ ಬ್ಯಾಕ್ ಸೈಡ್ ಇದೆ. ಅದಕ್ಕೆ ಯಾವಾಗೂ ನಿಮ್ಗೆ ಏನಾಗುತ್ತೆ ಇನ್ವರ್ಷನ್ ಬರುತ್ತೆ. ವೆರಾಸ್ ಇನ್ ದಿ ಕೇಸ್ ಆಫ್ SN1 ನಿಮ್ಗೆ ಏನಾಗ್ತಿತ್ತು ಅಂದರೆ ಒಟ್ಟಿಗೆ ಬರ್ತಿತ್ತು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.